ನನಗೆ ಈ ಘಟನೆ ತಿಳಿದ ಕೂಡಲೇ ನಾನು ಕಾಲೇಜಿಗೆ, ಸ್ಕೂಲಿಗೆ ಮತ್ತು ಸಿಸ್ಟರ್ ಕಾನ್ವೆಂಟ್ಗೆ ಭೇಟಿ ನೀಡಿದ್ದೇನೆ. ವಿಚಾರವನ್ನು ವಿಚಾರಿಸಿದ್ದೇನೆ. ಸಿಸ್ಟರ್ ಏನು ಹೇಳಿದರು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಒಂದು ವರ್ಕ್ ಈಸ್ ವರ್ಷಿಪ್ ಅಂತ ಒಂದು ಪಾಠ ಇತ್ತು. ಆ ಪಾಠದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಸಂದರ್ಭದಲ್ಲಿ ಅವರು ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಇಂಥ ಘಟನೆಗಳ ಬಗ್ಗೆ ಏನು ಇದುವರೆಗೆ ಮಾತಾಡಿದ್ದು ನನ್ನ ಗಮನದಲ್ಲಿ ಇಲ್ಲ. ಹಾಗಾಗಿ ಈಗ ಕೆಲವು ಪೇರೆಂಟ್ಸ್ಗಳು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ದೇವರ ಬಗ್ಗೆ ಅವಹೇಳನೆ ಮಾಡಿದ್ದಾರೆ, ಈ ಬಗ್ಗೆ ಸ್ವಲ್ಪ ನೀವು ತನಿಖೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ನಾನು ಸೋಮವಾರ ದಿವಸ ಮಕ್ಕಳ ಹತ್ರವೂ ಮಾತಾಡ್ತೇನೆ, ಸಿಸ್ಟರ್ ಹತ್ರವೂ ಮಾತಾಡ್ತೇನೆ, ಯಾರು ಟೀಚರ್ ಅವ್ರ ಹತ್ರವೂ ಮಾತಾಡ್ತೇನೆ. ವಿಷಯ ತಿಳ್ಕೊಂಡು ಆ ಬಗ್ಗೆ ವಿಚಾರ ಮಾಡಿ ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ಕೆಲವು ಯುವಕರು ಮತ್ತು ಕೆಲವು ಪೇರೆಂಟ್ಸ್ಗಳು ಬಂದು ಭೇಟಿ ಮಾಡಿ ಅವರಿಗೆ ನೀವು ಈಗಾಗಲೇ ಸಸ್ಪೆಂಡ್ ಮಾಡಬೇಕು ಟೀಚರ್ನೆಲ್ಲ ಕೇಳಿಕೊಂಡಿದ್ದಾರೆ. ಅದಕ್ಕೆ ಅವರು ಹೇಳಿದ್ದಾರೆ, ತನಿಖೆ ಮಾಡುವುದು ಫಸ್ಟ್, ತನಿಖೆ ಆದ ಮೇಲೆ ಬೇರೆ ಏನು ವಿಚಾರ ಇದೆ ಅದು ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರ ಬಗ್ಗೆ ತನಿಖೆ ಆಗಬೇಕಾದ್ರೆ ಅಲ್ಲಿ ಏನಾದರೂ ಒಂದು ತನಿಖೆ ಆಗಬೇಕು ಮೊದಲು. ಯಾವುದೇ ವಿಚಾರ ಇರ್ಬೋದು. ಈಗ ಕೊಲೆ ಮಾಡಿದವನಿಗೆ ಮರಣದಂಡನೆ ಕೊಡಬೇಕಾದ್ರೆ, ಶಿಕ್ಷೆ ಕೊಡಬೇಕಾದ್ರೆ ಅದು ಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೆ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ತನಿಖೆಯಲ್ಲಿ ಏನು ಬರ್ತದೆ ನೋಡೋಣ. ತನಿಖೆ ಬರುವವರೆಗೆ ವೆಯ್ಟ್ ಮಾಡೋಣ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.